ಈ ಮನೇಲಿ 3 ಒಲೆ ಇರಬಾರ್ದು ಅಂತ ನಿಜನಾ ಅದು? ಮನೆ 3 ಬಾಗ್ಲಾಗತ್ತೆ ಅಂತಲ್ಲ. ಓಹೋ, ಅಲ್ಲ ಗೊತ್ತಿಲ್ಲ ಹಂಗಲ್ಲ, ನಾವೆಲ್ಲ ನಂಬಲ್ಲ. ನೀವು ಹೇಳ್ಬೇಕು. 3 ಒಲೆ ಅಂದ್ರೆ ಈ ಒಂದೇ ಕಡೆ 3 ಒಲೆ ಅಂತ ಅಲ್ಲ. ಒಂದು ಮನೆಯಲ್ಲಿ ಇಲ್ಲೂ ಒಂದು ಸ್ಟವ್ ಇಟ್ಕೊಂಡು, ಅಲ್ಲಿ ಸೊಸೆ ನಾನ್ ಸಪರೇಟ್ ಆಗಿ ಮಾಡ್ಕೊಂತೀನಿ, ಗಂಡನ ಜೊತೆ ಸಪರೇಟ್ ಮಾಡ್ಕೊಂಡು, ಅತ್ತೆ ಇನ್ನೊಂದ್ ಕಡೆ ಒಂದು ಪುರಾಣಿ ಸ್ಟವ್ ಇಟ್ಕೊಂಡು ಮಾಡಿ ಬೆಟ್ಟರೆ ಅದು 3 ಒಲೆ 4 ಒಲೆ. ಒಂದೇ 4-5 ಒಲೆ ಇದ್ರೆ ಅಷ್ಟೇ, ಅದು ಒಂದೇ ಒಲೆ. ಗೊತ್ತಾಯ್ತಾ ಸ್ನೇಹಿತರೆ? 3 ಒಲೆ ಅಂದ್ಬಿಟ್ಟು 2 ಒಲೆಗೆ ಎಕ್ಸ್ಚೇಂಜ್ ಮಾಡ್ಕೊಂಡ್ ಬರ್ತಿರೋ ಕಸ್ಟಮರ್ಗಳು ಇದನ್ನೆಲ್ಲ ನೋಡಿ. ಅದು ಬ್ರಹ್ಮಾಂಡ ಗುರುಜಿ ಹೇಳಿದ್ದಾರೆ, 3 ಒಲೆ ಇದ್ರೆ ಏನು ಸಮಸ್ಯೆ ಇಲ್ಲ, ಅದು ಒಂದು ಸ್ಟವ್ ಲೆಕ್ಕನೇ. ಈ ನಮ್ಮ ಹಳ್ಳಿ ಕಡೆ ಎಲ್ಲ 3 ಒಲೆ ಇದ್ದಿರ್ತಿದ್ದು, ಅಬ್ಸರ್ವ್ ಮಾಡಿರ್ತೀರ. ಒಂದು ವಾಗ್ ಒಲೆ ಅಂತ ಯಾವಾಗಲೂ ಬಿಸಿನೀರು ಕಾಯಿಸೋಕ್ಕೆ ಒಂದು ಮಡಿಕೆ ಇಟ್ಬಿಟ್ಟು ಇಕ್ಕಿದ್ರು, ಇನ್ನೆರಡು ಸ್ಟವ್ ಆ ಕಡೆ ಇರ್ತಿತ್ತು. 3 ಒಲೆ ಹಳ್ಳಿ ಅವಾಗಿಂದ ಸನಾತನ ಕಾಲದಿಂದನೂ ಯೂಸ್ ಮಾಡ್ತಿದ್ದಾರೆ. ಅದನ್ನ ಬಿಟ್ಬಿಟ್ಟು ಇವಾಗಿನ ಜನಗಳು ನಮ್ಮ ಪಕ್ಕ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂದ್ಬಿಟ್ಟು ಸ್ಟವ್ ತಗೊಬಂದು ಹಾಕ್ಬಿಟ್ಟು ನಂಗೆ 2 ಒಲೆದು ಕುಡಿ 4 ಒಲೆದು ಕುಡಿ ಅಂತ. 3 ಕಂಫರ್ಟಬಲ್ಲು ಚೆನ್ನಾಗಿರುತ್ತೆ. ನನ್ನ ಅಭಿಪ್ರಾಯ ಮನೆಗೆ 3 ಕಂಫರ್ಟಬಲ್ ಇರುತ್ತೆ. 4 ಬರ್ನರ್ ಸ್ಟವ್ ಏನು ಪ್ರಾಬ್ಲಮ್ ಅಂದರೆ, ಒಂದು ದೊಡ್ಡದಿದ್ರೆ ಒಂದು ಚಿಕ್ಕದು ಇಡಬೇಕಾಗತ್ತೆ, ಮುಂದಗಡೆ ಬಿಸಿ ಹೆಚ್ಚಾಗುತ್ತೆ. ಅದಕ್ಕೋಸ್ಕರ 90% ಎಲ್ಲ ಮೇಲೆ ಚೆಕ್ ಮಾಡಿ. 4 ಒಲೆ ಎಟ್ ಎ ಟೈಮ್ ನೀವು ಯಾವುದೇ ಕಾರಣಕ್ಕೂ ಯೂಸ್ ಮಾಡೋಕ್ಕಾಗಲ್ಲ. 3 ಒಲೆ ಬೆಟರು, 2 ಒಲೆ ಸಾಕು. ಅದು ಈ ವಿಚಾರ ತಿಳಿಸ್ಬೇಕು ಅಂತೂ ಹಂಗೆ ನೋಡ್ತಿದ್ದಾಗ ಹಂಗೆ ಒಂದು ವೀಡಿಯೋ ಮಾಡಿ ನಿಮ್ಗೆ ತಿಳಿಸೋಣ ಅಂತ. ದಯವಿಟ್ಟು ಇಷ್ಟ ಆದರೆ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬಾಯ್.